ಹಾಯ್ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ ಈ ವಿಡಿಯೋದಲ್ಲಿ ಮಕ್ಕಳೇ ನಾವು 3ನೇ ತರಗತಿಯ ಗಣಿತದಲ್ಲಿ ಮೈಲಿಗಲ್ಲು 5ರಲ್ಲಿ ಮೆಟ್ಟಿಲು ಸಂಖ್ಯೆ 81ರಿಂದ 86ರವರೆಗೆ ಅಭ್ಯಾಸವನ್ನು ಮಾಡೋಣ. ಮಕ್ಕಳೇ, ಮೆಟ್ಟಿಲು ಸಂಖ್ಯೆ 81ರಲ್ಲಿ ನೀವು ಸ್ಥಾನ ಬೆಲೆಗೆ ಸಂಬಂಧಿಸಿದಂತೆ 501ರಿಂದ 999ರವರೆಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯುವುದು ಮತ್ತು ಪದಗಳನ್ನು ಅಂಕಿ ಸಂಖ್ಯೆಗಳಲ್ಲಿ ಬರೆಯುವುದನ್ನು ಅಭ್ಯಾಸ ಮಾಡುತ್ತೀರಿ. ಕಳೆದ ವಿಡಿಯೋದಲ್ಲಿ ನೀವು 501ರಿಂದ 999ರವರೆಗಿನ ಸಂಖ್ಯೆಗಳನ್ನು ಕ್ರಮಾನುಗತವಾಗಿ ಹೇಗೆ ಬರೆಯಬೇಕೆಂದು ಅಭ್ಯಾಸ ಮಾಡಿದ್ದೀರಿ. ಇದರ ಜೊತೆಗೆ ನಿಮಗೆ 500ರವರೆಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೀಲಿಕ್ಕೆ ಬರುತ್ತೆ ಅಲ್ವಾ ಮಕ್ಕಳೇ? ಹಾಗಿದ್ರೆ ನೀವು ಈ ವಿಡಿಯೋದಲ್ಲಿ 501ರಿಂದ ಯಾವುದೇ ಸಂಖ್ಯೆಯನ್ನು ಕೊಟ್ಟರೂ ಅದನ್ನು ಪದಗಳಲ್ಲಿ ಅಂದರೆ ಅಕ್ಷರಗಳಲ್ಲಿ ಬರೆಯುವುದನ್ನು ಕಲಿಯುತ್ತೀರಿ. ನಾನಿಲ್ಲಿ 501ರಿಂದ 510ರವರೆಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆದಿದ್ದೇನೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ ಮಕ್ಕಳೇ? 501, 502, 503 ಈ ರೀತಿ 510ರವರೆಗೆ. ಇದರ ಜೊತೆಗೆ 510ರಿಂದ 590ರವರೆಗಿನ ಸಂಖ್ಯೆಗಳನ್ನು ಅಂದರೆ 510, 520 ಈ ರೀತಿ 590ರವರೆಗಿನ ಸಂಖ್ಯೆಗಳನ್ನು ಕೂಡ ನಾನು ಪದಗಳಲ್ಲಿ ಇಲ್ಲಿ ಬರೆದಿದ್ದೇನೆ. ಜೊತೆಗೆ 500, 600, 700 ಈ ರೀತಿ 900ರವರೆಗೂ ಕೂಡ ನಾನಿಲ್ಲಿ ಪದಗಳಲ್ಲಿ ಬರೆದಿದ್ದೇನೆ. ನೀವು ಇದರ ಸಹಾಯದಿಂದ 501ರಿಂದ 999ರವರೆಗಿನ ಯಾವುದೇ ಸಂಖ್ಯೆಯನ್ನು ಕೊಟ್ಟರೂ ಅದನ್ನು ಅಕ್ಷರಗಳಲ್ಲಿ ಅಥವಾ ಪದಗಳಲ್ಲಿ ಬರೆಯುವುದನ್ನು ಅಭ್ಯಾಸ ಮಾಡಬೇಕು. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲೊಂದು ವಿಡಿಯೋ ಇದೆ ನೋಡಿ ಮಕ್ಕಳೇ. ಇಲ್ಲೊಂದು ಸಂಖ್ಯೆ ಇದೆ 534 ಅಲ್ವಾ? ಈ ಸಂಖ್ಯೆಯನ್ನು ನಾವು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದು ಪದಗಳಲ್ಲಿ ಬರೆಯೋದು ಹೇಗೆ ಅಂತ ತಿಳಿಯೋಣ. ಹಾಗಾದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಮಕ್ಕಳೇ? 4 ಅಲ್ವಾ? ಹಾಗಾಗಿ ಬಿಡಿ ಸ್ಥಾನದಲ್ಲಿ 4 ಇಡೋಣ. 10ರ ಸ್ಥಾನದಲ್ಲಿ ಎಷ್ಟಿದೆ ಮಕ್ಕಳೇ? 3 ಅಲ್ವಾ? ಅದರ ಬೆಲೆ ಎಷ್ಟು? 30. 100ರ ಸ್ಥಾನದಲ್ಲಿ ಎಷ್ಟಿದೆ? 5. ಅದರ ಬೆಲೆ ಎಷ್ಟು? 500. ಇದು ನೀವು ಕಳೆದ ವಿಡಿಯೋದಲ್ಲಿ ಕೂಡ ಅಭ್ಯಾಸ ಮಾಡಿದ್ರಿ. ಹಾಗಿದ್ರೆ 4 ಬಿಡಿಗಳು, 3 10ಗಳು, 5 100ಗಳು, 534. ಹಾಗಿದ್ರೆ ಇದನ್ನು ಪದಗಳಲ್ಲಿ ಬರೆಯೋದು ಹೇಗೆ ಗೊತ್ತಾ? ಇಲ್ಲಿದೆ ನೋಡಿ ಮಕ್ಕಳೇ, ನಾನು ಬರೆದಿದ್ದೇನೆ 534. ಈ ರೀತಿ ಮಕ್ಕಳೇ ನಾನು ನಿಮಗೆ ಇನ್ನೊಂದು ಸಂಖ್ಯೆಯನ್ನು ಅಭ್ಯಾಸ ಮಾಡಿಸ್ತಾ ಇದ್ದೇನೆ. ಎಷ್ಟಿದೆ ಹೇಳಿ ಮಕ್ಕಳೇ? ಇದು 738. ವೆರಿ ಗುಡ್, 738. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 8. ಈಗ ನಾವು ಬಿಡಿ ಸ್ಥಾನದಲ್ಲಿ 8 ಇಡೋಣ. 10ರ ಸ್ಥಾನದಲ್ಲಿ ಎಷ್ಟಿದೆ? 3 ಅಲ್ವಾ? ಹಾಗಿದ್ರೆ ಅದರ ಬೆಲೆ ಎಷ್ಟು ಹೇಳಿ ಮಕ್ಕಳೇ? 30. 100ರ ಸ್ಥಾನದಲ್ಲಿ ಎಷ್ಟಿದೆ? 7. ಹಾಗಿದ್ರೆ ಅದರ ಬೆಲೆ ಎಷ್ಟು ಹೇಳಿ ಮಕ್ಕಳೇ? ಗುಡ್, 700. 8 ಬಿಡಿಗಳು, 3 10ಗಳು ಅಂದರೆ 30, 7 100ಗಳು, 738. ಹಾಗಿದ್ರೆ ಇದನ್ನು ಪದಗಳಲ್ಲಿ ಬರೆಯೋದು ಹೇಗೆ ಹೇಳಿ ಮಕ್ಕಳೇ? ಹೀಗೆ 738. ನಾನಿಲ್ಲಿ ಇನ್ನೊಂದು ಚಟುವಟಿಕೆಯ ಮೂಲಕ ಸ್ಥಾನ ಬೆಲೆಯನ್ನು ನಿಮಗೆ ಸಂಕ್ಷಿಪ್ತವಾಗಿ ಪರಿಚಯಿಸ್ತಾ ಇದ್ದೇನೆ. ಇಲ್ಲಿರುವ ಸಂಖ್ಯೆಯನ್ನು ಓದಿ ಮಕ್ಕಳೇ. 673. ಈ ಬಿಡಿ ಸ್ಥಾನದಲ್ಲಿರುವ ಅಂಕಿ ಎಷ್ಟು? 3. ಅದರ ಬೆಲೆ 3. ಅದನ್ನು ಬಿಡಿ ಸ್ಥಾನದಲ್ಲಿ ಇಡೋಣ. 10ರ ಸ್ಥಾನದಲ್ಲಿ ಎಷ್ಟಿತ್ತು ಹೇಳಿ ಮಕ್ಕಳೇ? 7 ಅಲ್ವಾ? ಅದರ ಬೆಲೆ 70. 100ರ ಸ್ಥಾನದಲ್ಲಿ ಎಷ್ಟಿತ್ತು? 6 ಅಲ್ವಾ? ಅದರ ಬೆಲೆ 600. ಹೀಗೆ ನಾವು ಈ ರೀತಿಯ ಮಿಂಚುಪಟ್ಟಿಗಳ ಸಹಾಯದಿಂದ ಕೂಡ ಮನೆಯಲ್ಲೇ ಸ್ಥಾನ ಬೆಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭ್ಯಾಸವನ್ನು ಕೂಡ ಮಾಡಬಹುದು. ಮೆಟ್ಟಿಲು ಸಂಖ್ಯೆ 82 ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಸ್ಥಾನ ಬೆಲೆಗೆ ಸಂಬಂಧಿಸಿದಂತೆ ಒಂದಿಷ್ಟು ಸಮಸ್ಯೆಗಳಿದೆ, ಅಂದರೆ ಚಟುವಟಿಕೆ ಇದೆ. ನೀವಿಲ್ಲಿ ಮಾದರಿಯಂತೆ ಸಂಖ್ಯೆಯಲ್ಲಿ ಬರೆಯಂತಿದೆ. ಮಾದರಿ ಲೆಕ್ಕವನ್ನು ನೋಡಿ ಮಕ್ಕಳೇ. 548 ಅಂತ ಹೇಳಿ ಅವರು ಪದಗಳಲ್ಲಿ ಕೊಟ್ಟಿದ್ದಾರೆ. 548 ಈ ವಾಕ್ಯ ನಿಮ್ಮ ಕಿವಿಗೆ ಬಿದ್ದ ತಕ್ಷಣ ನೀವೇನು ಮಾಡಬೇಕು? ಅದನ್ನು ಸಂಖ್ಯೆಯಲ್ಲಿ ಬರೀಬೇಕು. ಈ ರೀತಿ 548 ಬರೆದಾದ ತಕ್ಷಣ ನಿಮಗಲ್ಲಿ ತಕ್ಷಣಕ್ಕೆ ಗೊತ್ತಾಗ್ಬಿಡುತ್ತೆ ಬಿಡಿ ಸ್ಥಾನದಲ್ಲಿ ಯಾವುದಿದೆ, 10ರ ಸ್ಥಾನದಲ್ಲಿ ಯಾವುದಿದೆ ಮತ್ತು 100ರ ಸ್ಥಾನದಲ್ಲಿ ಯಾವುದಿದೆ. ಯಾವಾಗ ನೀವು ವಾಕ್ಯವನ್ನು ಓದ್ತಿರೋ ತಕ್ಷಣಕ್ಕೆ ಸಂಖ್ಯೆಯನ್ನು ಬರೆದ್ರೆ ನೀವು ಇಲ್ಲಿ ಬಿಡಿ 10 100 ಈ ಕೋಷ್ಟಕದಲ್ಲಿ ಆಯಾ ಸಂಖ್ಯೆಯನ್ನು ತುಂಬಬಹುದು. ಮಾಡ್ತೀರಲ್ವ ಮಕ್ಕಳೇ?
ಅದೇ ಮೆಟ್ಟಿಲು ಸಂಖ್ಯೆ 82ರಲ್ಲಿ ಎರಡನೇ ಸೂಚನೆಯಲ್ಲಿ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಂತಿದೆ. ನಿಮಗೀಗಾಗಲೇ ಅಭ್ಯಾಸ ಆಗಿದೆ ಅಲ್ವಾ ಮಕ್ಕಳೇ? ಯಾವುದೇ ಸಂಖ್ಯೆಯನ್ನು ಕೊಟ್ಟರೆ ನೀವು ಪದಗಳಲ್ಲಿ ಬರಿತೀರಾ. ಇಲ್ಲಿ 548 ಈ ಸಂಖ್ಯೆಯನ್ನು ಅವರು ಪದಗಳಲ್ಲಿ ಬರೆದಿದ್ದಾರೆ. ಇನ್ನುಳಿದ ಎಲ್ಲ ಸಂಖ್ಯೆಗಳನ್ನು ನೀವು ಅಲ್ಲಿ ಕೊಟ್ಟಿರುವಂಥ ಜಾಗದಲ್ಲಿ ಅಚ್ಚುಕಟ್ಟಾಗಿ ತಪ್ಪಿಲ್ಲದಂತೆ ಬರೆಯಿರಿ. ಕೆಳಗಡೆ ಮೂರನೇ ಸೂಚನೆಯಲ್ಲಿ ಅವರು ಪದಗಳಲ್ಲಿ ಕೊಟ್ಟಿದ್ದಾರೆ, ನೀನು ಅದನ್ನೇನು ಮಾಡಬೇಕು, ಸಂಖ್ಯೆಯಲ್ಲಿ ಬರೀಬೇಕು. ತಪ್ಪಿಲ್ಲದಂತೆ ಬರೀತೀರಲ್ವ ಮಕ್ಕಳೇ? ಮೆಟ್ಟಿಲು ಸಂಖ್ಯೆ 83ರಲ್ಲಿ ಪದಗಳಲ್ಲಿ ಬರೀಲಿಕ್ಕೆ ಮತ್ತೆ ನಿಮಗೆ ಮತ್ತೊಂದು ಅಭ್ಯಾಸ. ಚಿಟ್ಟೆಗಳು ಹೂವಿನ ಮೇಲೆ ಕುಳಿತಿವೆ. ಚಿಟ್ಟೆಗಳು ಕುಳಿತಿರುವ ಹೂವಿನ ಸಂಖ್ಯೆಗಳನ್ನು ಓದಿ ನೀವಲ್ಲಿ ಮಾದರಿಯಂತೆ ಪದಗಳಲ್ಲಿ ಬರೆಯಬೇಕು. ಯಾವ್ಯಾವ ಚಿಟ್ಟೆ ಯಾವ್ಯಾವ ಸಂಖ್ಯೆಯನ್ನು ಹೊಂದಿದೆ ಮೊದಲು ಆ ಬಾಕ್ಸಲ್ಲಿ ಬರೀತಾ ಅದಕ್ಕೆ ಸಂಬಂಧಿಸಿದಂಥ ಪದಗಳನ್ನು ನೀವಲ್ಲಿ ಬರೀಬೇಕು. ಬರಿತೀರಲ್ವ ಮಕ್ಕಳೇ? ಅದೇ ಪುಟದಲ್ಲಿ ಎರಡನೇ ಸೂಚನೆಯಲ್ಲಿ ಆ ಚಿತ್ರದಲ್ಲಿ ಚಿಟ್ಟೆಗಳು ಕುಳಿತಿರದ ಹೂವಿನ ಸಂಖ್ಯೆಯನ್ನು ಸ್ಥಾನ ಬೆಲೆಗಳನ್ನು ಮಾದರಿಯಂತೆ ಬರೆಯಂತಿದೆ. ಯಾವ ಹೂವಿನ ಮೇಲೆ ಚಿಟ್ಟೆಗಳು ಕುಳಿತಿಲ್ಲವೋ ಆ ಸಂಖ್ಯೆಯನ್ನು ನೀವು ಮಾದರಿಯಂತೆ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಬರಿಬೇಕು. ಬರಿತೀರಲ್ವ ಮಕ್ಕಳೇ? ಮೆಟ್ಟಿಲು ಸಂಖ್ಯೆ 84ರಲ್ಲಿ ಡೈಸ್ ಲೋಗೋದಡಿಯಲ್ಲಿ ಆಟ ಆಡೋಣ ಎನ್ನುವ ಚಟುವಟಿಕೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಿಂಚುಪಟ್ಟಿಗಳನ್ನು ನಾವು ತಯಾರಿಸಿಕೊಳ್ಳಬೇಕು. ಇಲ್ಲಿ ನೋಡಿ ಮಕ್ಕಳೇ, ಇವು ಈ ಆಟವನ್ನು ಆಡಲಿಕ್ಕೆ ಬೇಕಾಗಿರುವಂಥ ಮಿಂಚುಪಟ್ಟಿಗಳು. ಹಾಗಿದ್ರೆ ಈ ಮಿಂಚುಪಟ್ಟಿಗಳನ್ನು ಬಳಸಿ ಹೇಗೆ ಆಟವನ್ನು ಆಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈಗ 84ನೇ ಮೆಟ್ಟಿಲಿಗೆ ಸಂಬಂಧಪಟ್ಟಂಗೆ 1ನೇ ಸುಳಿವು ಏನಿದೆ ಅಂದರೆ ಅಮ್ಮನ ಸರದಲ್ಲಿರುವ ಹವಳದ ಬೆಲೆ. ಇಲ್ಲಿ ಒಂದು ಪದಕ್ಕೆ ವೃತ್ತವನ್ನು ಹಾಕಲಾಗಿದೆ. ಯಾವ ಪದ ಅದು? ಹವಳ. ಈ ಹವಳ ಅನ್ನುವ ಪದದಲ್ಲಿರುವ 3 ಅಕ್ಷರಗಳಿಗೆ ಸಂಬಂಧಪಟ್ಟ ಮಿಂಚುಪಟ್ಟಿಗಳನ್ನು ಆರಿಸಿಕೊಂಡು ನಾವಿಲ್ಲಿ ಕೂಡಿಸಬೇಕು. ಮೊದಲಿಗಿರುವಂಥ ಅಕ್ಷರ ಹ. ಹ ಮಿಂಚುಪಟ್ಟಿಯಲ್ಲಿದೆ, ಇಲ್ಲಿದೆ ಅಲ್ವಾ? ಹಾಗಿದ್ರೆ ಹ ಬೆಲೆ ಎಷ್ಟು? 700 ಅಲ್ವಾ ಮಕ್ಕಳೇ? ಹಾಗಾಗಿ ನಾವಿಲ್ಲಿ ಹ ಕೆಳಗಡೆ 700 ಬರೆಯೋಣ. ವ ಬೆಲೆ ಎಷ್ಟಿದೆ? ಇಲ್ಲಿದೆ ವ ಅಕ್ಷರ. ವ ಬೆಲೆ ಎಷ್ಟು? 20. ವ ಕೆಳಗಡೆ ನಾವೀಗ 20 ಬರೆಯೋಣ. ಳ. ಳ ಬೆಲೆ ಎಷ್ಟಿದೆ ಮಕ್ಕಳೇ? 3 ಅಲ್ವಾ? 3. ನೋಡಿ ಮಕ್ಕಳೇ, ಇಲ್ಲಿ ಹ ಬೆಲೆ 700, ವ ಬೆಲೆ 20, ಳ ಬೆಲೆ 3. ಎಲ್ಲವನ್ನು ಕೂಡಿಸಿದಾಗ ಎಷ್ಟಾಯಿತು ಹೇಳಿ ಮಕ್ಕಳೇ? 723. ನೋಡಿಲ್ಲಿ ಈ 3 ಮಿಂಚುಪಟ್ಟುಗಳಿಂದ ನಮಗೆ ಒಂದು ಸಂಖ್ಯೆ ಸಿಕ್ತು. ಇದನ್ನು ನಾವು ಪದಗಳಲ್ಲಿ ಬರೆದಾಗ ಈ ರೀತಿ 723. ನೀವು ಇದೇ ರೀತಿ ಇಲ್ಲಿರುವ ಮಿಂಚುಪಟ್ಟಿಗಳಿಂದ ಇನ್ನೂ ಅನೇಕ ಪದಗಳನ್ನು ರಚನೆ ಮಾಡಿಕೊಂಡು ಈ ರೀತಿ ಸ್ಥಾನ ಬೆಲೆಯನ್ನು ವಿಸ್ತರಿಸಿ ಬರೆದು ಸಂಕಲನ ಮಾಡುವುದನ್ನು ಅಭ್ಯಾಸ ಮಾಡಬಹುದು. ಮೆಟ್ಟಿಲು ಸಂಖ್ಯೆ 85 ಲೆಕ್ಕ ಬಿಡಿಸುವೆ ಅನ್ನುವ ಒಂದು ಚಟುವಟಿಕೆ. ಕ್ಲಿಪ್ ಆ್ಯಂಡ್ ಪ್ಯಾಡ್ ಲೋಗೋದಡಿಯಲ್ಲಿ ನೀವು ಈಗಾಗಲೇ 5ನೇ ಮೈಲಿಗಲ್ಲಿನಲ್ಲಿ ಏನೆಲ್ಲ ಕಲಿತರಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಲೆಕ್ಕಗಳಿದೆ. ನೀವು ಇದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಮಾಡಬೇಕು. 1ನೇ ಸೂಚನೆಯಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಕ್ರಮವಾಗಿ ಬರೆಯಿರಿ ಅಂತಿದೆ. 3 ಹೇಳಿಕೆಗಳಿದೆ. 1ನೇ ಹೇಳಿಕೆ 601ರಿಂದ 625ರವರೆಗೆ ಕ್ರಮಾನುಗತವಾಗಿ ಅಂದರೆ ಅನುಕ್ರಮವಾಗಿ ಬರೆಯಿರಿ. ನೀವು 601, 602 ಈ ರೀತಿ 625ರವರೆಗೆ ಬರೆಯಬೇಕು. ಇದೇ ರೀತಿ ಕೆಳಗಡೆ ಕೊಟ್ಟಿರುವಂಥ ಇನ್ನೆರಡು ಹೇಳಿಕೆಗಳನ್ನು ನೀವು ಪೂರ್ಣಗೊಳಿಸಬೇಕು ಮಕ್ಕಳೇ. ಲೆಕ್ಕ ಬಿಡಿಸುವೆ ಚಟುವಟಿಕೆಯಲ್ಲಿ ಸೂಚನೆ 2ರಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತಿದೆ. ನೀವೀಗಾಗಲೇ ಅಭ್ಯಾಸ ಪುಸ್ತಕದಲ್ಲಿ ಸಾಕಷ್ಟು ಸಂಖ್ಯೆಗಳನ್ನು ಪದಗಳಲ್ಲಿ ಬರೆದಿದ್ದೀರಲ್ವಾ? ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ನೀವು ಪದಗಳಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ತಪ್ಪಿಲ್ಲದಂತೆ ಬರೆಯಬೇಕು. 3ನೇ ಸೂಚನೆಯಲ್ಲಿ ಅವರು ಪದಗಳನ್ನು ಕೊಟ್ಟಿದ್ದಾರೆ, ನೀವು ಅದನ್ನು ಸಂಖ್ಯೆಯಲ್ಲಿ ಬರೀಬೇಕು. ಬರಿತೀರಲ್ವ ಮಕ್ಕಳೇ? ಸೂಚನೆ 4ರಲ್ಲಿ ಕೆಳಗಿನ ಸಂಖ್ಯೆಗಳಲ್ಲಿ ಅಡಿಗೆರೆ ಹಾಕಿದ ಅಂಕಿಯ ಸ್ಥಾನ ಬೆಲೆ ಬರೆಯಿರಿ ಅಂತಿದೆ. ಈಗ ಅಲ್ಲಿ 1ನೇ ಲೆಕ್ಕ ಇದೆ 680. ಯಾವ ಅಂಕಿಗೆ ಅಲ್ಲಿ ಗೆರೆಯನ್ನು ಹಾಕಿದೆ? 6. 6 ಯಾವ ಸ್ಥಾನದಲ್ಲಿದೆ ಹೇಳಿ ಮಕ್ಕಳೇ? 100ರ ಸ್ಥಾನ. ಅದರ ಬೆಲೆ 600. ಇದೇ ರೀತಿ ನೀವು ಇನ್ನುಳಿದ ಸಂಖ್ಯೆಗಳ ಸ್ಥಾನ ಬೆಲೆಯನ್ನು ಬರೆಯಬೇಕು. 5ನೇ ಸೂಚನೆಯಲ್ಲಿ ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆಯಿರಿ ಅಂತಿದೆ.
ನೀವು ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಮೆಟ್ಟಿಲು ಸಂಖ್ಯೆ 82ರಲ್ಲಿ ಸ್ಥಾನಬೆಲೆ ಪಟ್ಟಿಯನ್ನು ಬರೆದಿದ್ರಲ್ವಾ, ಅದೇ ರೀತಿ ಈ ಎಲ್ಲ ಸಂಖ್ಯೆಗಳನ್ನು ನೀವು ಸ್ಥಾನಬೆಲೆ ಪಟ್ಟಿಯಲ್ಲಿ ಬರೆಯಬೇಕು. ಬರೀತೀರಲ್ವ ಮಕ್ಕಳೇ? ಮಕ್ಕಳೇ, ಮೆಟ್ಟಿಲು ಸಂಖ್ಯೆ 86 ನೆನಪಿನ ಆಟ. ಈ ನೆನಪಿನ ಆಟದಲ್ಲಿ ನೀವು ಇದುವರೆಗೂ 5 ಮೈಲುಗಲ್ಲುಗಳಲ್ಲಿ ಕಲಿತಂಥ ಎಲ್ಲ ಕಲಿಕಾಂಶವನ್ನು ನೆನಪಿಸುವಂಥ ಆಟ. ಈ ಆಟವನ್ನು ನಾವು ಪ್ರತ್ಯೇಕ ವಿಡಿಯೋದಲ್ಲಿ ನಿಮಗೆ ಈ ಆಟವನ್ನು ಹೇಗೆ ಆಡಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಮಕ್ಕಳೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.